ಏನು ಯಜಮಾನ್ರೊಬ್ರೆ ನಗ್ತಾ ಕೂತಿದ್ದೀರಾ? ಕಾಳಿಂಗರಾಯರ ಮನಸ್ಥಿತಿಗೆ ನಗಬೇಕು ಅಳಬೇಕು ಒಂದು ಗೊತ್ತಾಗ್ತಾ ಇಲ್ಲ ಸುಬ್ಬಿ. ಮದುವೆ ಮನೇನ ಸೂತಕದ ಮನೆ ಥರ ನೋಡಬೇಕು ಅಂತ ಆಸೆ ಪಡ್ತಾ ಇದ್ದಾರೆ. ಇಂಥ ಹೀನಾಯವಾದ ಆಲೋಚನೆ ಅವ್ರಿಗೆ ಹೇಗೆ ಬರುತ್ತೋ ಏನು. ಈ ದ್ವೇಷದಿಂದ ಯಾರಿಗೇನು ಲಾಭ? ತಂಗಿ ಮನೆನ ಸ್ಮಶಾನ ಮಾಡೋದಕ್ಕೆ ಹೊರಟಿದ್ದಾರೆ. ಇವರು ಇನ್ನೆಂಥ ಅಣ್ಣ ಇರಬೇಕು ನೀನೇ ಹೇಳು. ಇವರನ್ನು ನೋಡಿದ್ರೆ ನನಗೆ ನಮ್ಮ ಇತಿಹಾಸದ ಇಬ್ಬರು ಖಳನಾಯಕರು, ಇಬ್ಬರು ರಾಕ್ಷಸರು ನೆನಪಾಗ್ತಾರೆ. ಒಬ್ಬ ರಾವಣ, ಇನ್ನೊಬ್ಬ ಕಂಸ. ರಾವಣ ತನ್ನ ತಂಗಿ ಮರ್ಯಾದೆಗೋಸ್ಕರ ಯುದ್ಧನೇ ಮಾಡ್ದ. ಕೊನೆಗೆ ಅದರಲ್ಲಿ ಪ್ರಾಣನೂ ಬಿಟ್ಟ. ಇನ್ನು ಕಂಸ ತನ್ನ ತಂಗಿ ಮಗುವಿನಿಂದ ತನ್ನ ಪ್ರಾಣ ಹೋಗುತ್ತೆ ಅಂತ ಗೊತ್ತಾದ ಮೇಲೆ ಅವಳ ಎಲ್ಲ ಮಕ್ಕಳನ್ನು ಸಾಯಿಸೋದಕ್ಕೆ ಪ್ರಯತ್ನ ಪಟ್ಟ. ಜೊತೆಗೆ ಅವಳಿಗೂ ಚಿತ್ರಹಿಂಸೆ ಕೊಟ್ಟ. ರಾವಣ ಮತ್ತು ಕಂಸ ಇವರಿಬ್ಬರಲ್ಲಿ ನನಗೆ ರಾವಣನೇ ಶ್ರೇಷ್ಠ ಸಹೋದರ ಅಂತ ಅನ್ನಿಸ್ತಾನೆ. ಅದಕ್ಕ ಯಜಮಾನ್ರು ನಗ್ತಿದ್ದು. ಸೂರ್ಯ, ಬಯಸಿದ್ ಸಿಗ್ಬೇಕು ಅಂದ್ರೆ ಯೋಗ ಇರಬೇಕು, ಬಯಸಿದ್ ಉಳಿಸ್ಕೋಬೇಕು ಅಂದ್ರೆ ಯೋಗ್ಯತೆ ಇರಬೇಕು. ಆ ಕಾಳಿಂಗರಾಯರಿಗೆ ಯೋಗನೂ ಇಲ್ಲ, ಯೋಗ್ಯತೆನೂ ಇಲ್ಲ. ಅವ್ರ ಬಗ್ಗೆ ನೀನು ಯೋಚನೆ ಮಾಡೋದು ಸುಮ್ಮನೆ ಟೈಮ್ ವೇಸ್ಟ್. ಅದ್ರ ಬದಲು ಮುಂದೆ ಆಗೋ ಕೆಲಸ ನೋಡೋಣ. ಬದಲಾಗ್ತಾರೆ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಅಷ್ಟೇ. ಅವ್ರು ಬದಲಾಗಲ್ಲ ಬಿಡು ಸೂರ್ಯ. ಹೇಗಿದ್ರೂ ಮುನೇಂದ್ರ ಅವರು ಎಲ್ಲ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದಾರಲ್ಲ, ನೀ ಯಾಕೆ ಯೋಚಿಸ್ತೀಯ? ನಿಜ. ಅರೆ, ಈ ವಿಚಾರದ ಮಧ್ಯ ನೀನ್ ಮಾಡಿರೋ ಸಾಧನೆನೇ ಮರ್ತುಬಿಟ್ಟೆ. ಬರೆ ಬರೆ ನೋಡು ಬರಿ ಬರಿಯಾಗಿ ಮರೆಸುವೆ ನನ್ನನೆ.